ಕರೆಕ್ಟಾಗಿ 2 ತಿಂಗಳಿಂದ ವ್ಲಾಗ್ ಮಾಡಿದ್ದಕ್ಕೆ ನನಗೆ ಸಾರ್ಥಕ ಆಯ್ತು ಗುರು. ಯಾಕಂದ್ರೆ ನನ್ನ ವಿಡಿಯೋ ನಮ್ಮ ಕಡೆನೆಲ್ಲ ಬೆಂಗಳೂರು ಕಡೆನೂ ಓಡ್ತೈತೆ ಅಂತ ನನಗೆ ಇವತ್ತು ಗೊತ್ತಾಯ್ತು. ಹಲೋ ಗುರು, ಅಸ್ಸಲಾಮು ಅಲೈಕುಂ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ವ್ಲಾಗ್ ಗಾಯ್ಸ್. ನಾನು ಬೆಳಿಗ್ಗೆ ಬೇಗ ಇದ್ದು ಪಂಗ ರೆಡಿಗೆ ಆಚೆ ಕಡೆ ಹೊರಟೆ. ಮತ್ತೆ ಫೈನಲಿ ಅಂತ ಬಂದು ಬೇಕಾಗಿದ್ದ ಸಾಮಾನೆಲ್ಲ ನಮ್ಮ ಮಾಮನ ಅಂಗಡಿಯಲ್ಲಿ ತಗೊಂಡು ಮತ್ತೆ ಪ್ಯಾಕ್ ಮಾಡಿಸ್ಕೊಂಡು ಮನೆ ಕಡೆ ಹೊರಟೆ. ಮತ್ತೆ ಫೈನಲ್ ಎಂತ ಮನೆಗೆ ಹೋಗಿದ ತಕ್ಷಣ ಬೇಕರಿ ಕಡೆ ಹೋಗಿ ಬಂದ್ರು. ಬೇಕರಿ ಕಡೆ ಬಂದ್ಬಿಟ್ಟು 1 ಲೀಟರ್ ನಾದ್ನ ಎತ್ಕೊಂಡು ಮತ್ತೆ ಸ್ವಾಮಿನ ಒಂದು ಕ್ಲಿಪ್ ತೆಗೆದ್ಬಿಟ್ಟು ಮನೆ ಕಡೆ ಹೊರಟೆ. ಮತ್ತೆ ಫೈನಲಿ ಎಂತ ಮನೆ ಕಡೆ ಬೋರ್ ಆಗ್ತಿತ್ತು ಅಂತ ಫೀಲ್ಡ್ ಕಡೆ ಬಂದ್ರೆ ಬಾಲ್ ಸಿಗಾಕೊಂಡಿತ್ತು. ಅದನ್ನ ಬಾಲ್ನ ಕೆಳಗಡೆ ಬಿದ್ದಿದ ತಕ್ಷಣ ಸತೀಶ ಪಟ್ ನೋಡಿದ್ಬಿಟ್ಟವರು. ಅದನ್ನೆಲ್ಲ ನೋಡ್ಕೊಂಡು ಹುಡುಗರು ಕ್ಲಿಪ್ ತೆಗೆದು ಹೊರಟೆ. ಮತ್ತೆ ಊರ್ ಕಡೆ ಬೋರ್ ಆಗ್ತಿತ್ತು ಅಂತ ನಾನು ಮತ್ತೆ ನಮ್ ಸಂಜು ಗಾಡಿನ ಎತ್ಕೊಂಡು ಡೈರೆಕ್ಟ್ ಮದ್ಗಿರಿ ಕಡೆ ಬಂದ್ವಿ ಗುರು. ಮದ್ಗಿರಿ ಕಡೆ ನೋಡ್ರಿ ಗುರು, ನಮ್ ಬೆಟ್ಟ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ಮತ್ತೆ ಫೈನಲಿ ಅಂತ ಮದ್ಗಿರಿಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ನಮ್ಮ ಅಫಿಷಿಯಲ್ ವ್ಲಾಗ ಸಿಕ್ಕಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಮತ್ತೆ ನಾವು ಡೈರೆಕ್ಟ್ ಊರ್ ಕಡೆ ಹೊರಟ್ವಿ ಗುರು. ಮತ್ತೆ ಫೈನಲಿ ಅಂತ ಕೊಡಗೇನಹಳ್ಳಿಗೆ ಬಂದ್ರೆ ಇಲ್ಲಿ ನೋಡಿ ಗುರು, ಮಸೀದಿ ಯಾವ ತರ ಕಟ್ಟಿದ್ದಾರೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಇದೇ ಕೊಡಗೇನಹಳ್ಳಿ ರೋಡು. ಇಲ್ಲಿ ನೋಡಿ ಗುರು, ಮಸೀದಿ ಏನ್ ಚೆನ್ನಾಗಿ ಕಟ್ಟಾರೆ. ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಹೊರಟ್ವಿ. ಮತ್ತೆ ಫೈನಲಿ ಅಂತ ನಾವು ಕೊಡಗೇನಹಳ್ಳಿಯಿಂದ ಡೈರೆಕ್ಟ್ ದಾಲ್ವಾಟಕ್ಕೆ ಬಂದ್ರೆ ಇಲ್ಲಿ ಫುಲ್ಲು ಪೊಲೀಸ್ ಗುರು. ಇದಕ್ಕಿನ್ನ 4 ರಶ್ ಇದ್ದಾರೆ ಗುರು ಆ ಸೈಡು. ಅಲ್ಲೆಲ್ಲ ನೋಡ್ಕೊಂಡು ಮತ್ತೆ ಇಲ್ಲಿ ಪ್ರೋಗ್ರಾಮ್ ಎಲ್ಲ ನೋಡ್ಕೊಂಡು ಊರ್ ಕಡೆ ಹೊರಟ್ವಿ. ಮತ್ತೆ ಅದೇ ಗುರು ಹೈಲೈಟ್ ಅಲ್ಲಿ ಬಂದಿದ್ದಲ್ವಾ ಆ ಹುಡ್ಗಂಗೆ ನಾನು ಡೈಲಾಗ್ ಹೇಳು ಅಂದ್ರೆ ಹೇಳ್ದ, ಗುರು ಕಾಲೇಜ್ ಕಡೆಗೆ. ಇವತ್ತಿನ ವ್ಲಾಗ್ ಇಷ್ಟ, ನಾಳೆ ವ್ಲಾಗ್ ಸಿಗೋಣ. ಬಾಯ್ ಟಾಟಾ.